ಹಾಯ್ ಹಲೋ ನಮಸ್ತೆ ಗುಡ್ ಮಾರ್ನಿಂಗ್ ಎಲ್ಲರಿಗೂ. ವೆಲ್ಕಮ್ ಬ್ಯಾಕ್ ಟು ದಿಶಾ ಯೂಟ್ಯೂಬ್ ಚಾನಲ್. ನಾನಿವತ್ತು ಸಮಯ 8:30 7-8 ನಿಮಿಷ ಇದೆ. ನಾನು ಈಗ ಎದ್ದು ಫ್ರೆಶ್ ಅಪ್ ಆಗಿ ಕೆಲಸ ಮಾಡೋಣ, ಬ್ರೇಕ್ಫಾಸ್ಟ್ ಮಾಡೋಣ. ಫಸ್ಟು ಸೂರ್ಯ ದೇವನ್ನ ನೋಡಿಬಿಟ್ಟು ನಮಸ್ಕಾರ ಹೊಡೆದು, ಸೂರ್ಯ ಕಾಪಾಡಪ್ಪ ತಂದೆ ಎಲ್ಲರನ್ನೂ. ನಾನು ಈ ಸೂರ್ಯನ ನೋಡೋಕ್ಕೆ ಬಂದಾಗೆಲ್ಲ ಮುಂದೆಗಡೆ 2 ಬಾತ್ರೂಮ್ ಪೈಪ್ಗಳು ಕಾಣಿಸುತ್ತೆ ಫಸ್ಟು. ಆಮೇಲೆ ಸೂರ್ಯದೇವ ಎಂಟ್ರಿ ಕೊಡ್ತಾರೆ. ನಮಸ್ಕಾರ ಹೊಡೆದು ಅಲ್ಲಿಂದ ತುಳಸಿ ಕಟ್ಟೆಗೆ ಒಂದು ನಮಸ್ಕಾರ ಮಾಡಿ ನೆಕ್ಸ್ಟ್ ಅಡುಗೆ ಮನೆಗೆ ಹೋಗ್ತೀನಿ. ನಮ್ಮ ದಿಶಾ ಅವ್ರು ಇನ್ನೂ ಎದ್ದಿಲ್ಲ. ಈಗ ನಾನು ಕಿಚನ್ ಕ್ಲೀನ್ ಮಾಡಿ ದಿಶೆಯವ್ರಿಗೆ ಏನಾದರೂ ಬ್ರೇಕ್ಫಾಸ್ಟ್ ಮಾಡ್ತಾ ಸಿಗ್ತೀನಿ ನಿಮಗೆ. ಈಗ ಕಾಫಿ ಮಾಡ್ಕೊತಾ ಇದ್ದೀನಿ. ನನಗೆ ಎದ್ದು ಕೂಡಲೇ ಒಂದು ಲೋಟ ಕಾಫಿ ಬೇಕೇ ಬೇಕು. ಕಾಫಿ ಕುಡಿದಿರ ಏನು ಕೆಲಸನೂ ಮಾಡಲ್ಲ. ಪಾತ್ರೆ ಎಲ್ಲ ತೊಳೆಯೋಕ್ಕೆ ಹಾಕಿದ್ದೀನಿ, ನೆನೆಸಿಟ್ಟಿದ್ದೀನಿ. ಅದು ನೆನೆಯೋ ಅಷ್ಟರಲ್ಲಿ ಕಾಫಿ ಕೊಟ್ಬಿಡೋಣ ಅಂತ ಕಾಫಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನಾನು ಇವಾಗ ಬ್ರೂ ಕಾಫಿ ಪುಡಿ, ಬಟ್ ಇಟ್ಟಿರೋದು ಸನ್ರೈಸ್ ಬಾಟಲ್ನಲ್ಲಿ. ಅದನ್ನು ಯೂಸ್ ಮಾಡೋದು ಬ್ರೂ. ನೋಡಿ ಹೀಗೆ ನಮ್ಮದು ಕತೆ. ಈಗ ಕಾಫಿ ಕುಡಿದು ಅದ್ರ ಜೊತೆ 2 ರಸ್ಕು ತಿಂದ್ಬಿಟ್ರೆ ಎನರ್ಜಿ ಬೂಸ್ಟ್ ಆಗುತ್ತೆ. ಆಮೇಲೆ ಪಾತ್ರೆ ತೊಳೆದು ಏನಪ್ಪ ತಿಂಡಿ ಮಾಡಲಿ. ಮನೇಲಿರೋ ಹೆಂಗಸ್ರುಗಳ್ಗೆ ಅದೇ ಯೋಚನೆ, ದೊಡ್ಡ ಯೋಚನೆ ಅದೇ. ಬೆಳಗ್ಗೆ ಏನು ತಿಂಡಿ ಮಾಡಲಿ, ಏನು ಸಾರು ಮಾಡಲಿ ಅಂತ. ನಿಮಗೂ ಹೀಗೇನಾ? ಕಮೆಂಟ್ ಮಾಡಿ. ಈಗ ಸ್ವಲ್ಪ ಹಾಲು ಮಿಕ್ಸ್ ಮಾಡಿಕೊಂಡು ಒಂದು ಸ್ಪೂನ್ ತಗೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಇಟ್ಕೊಂಡು, ಈ ಬೆಳಗ್ಗೆ ಚಳಿಲಿ ಬಿಸಿ ಬಿಸಿ ಕಾಫಿ ಕುಡಿತಾ ಇದ್ದರೆ ಆಹಾ, ನನ್ನ ದಿನ ಸ್ಟಾರ್ಟ್ ಆಗೋದೇ ಹೀಗೆ. ಬೆಳಗ್ಗೆ ಎದ್ದ ಕೂಡಲೇ ಸೂರ್ಯಗೆ ನಮಸ್ಕಾರ ಮಾಡಿ, ನಮ್ಮನೆ ದೇವ್ರಿಗೆ ನಮಸ್ಕಾರ ಮಾಡಿ ಫಸ್ಟ್ ಕಾಫಿ ಕುಡಿದ್ಬಿಡ್ಬೇಕು ನಾನು. ಆಮೇಲೆ ಮಿಕ್ಕಿದ ಕೆಲಸ. ಈಗ ಕಾಫಿ ಕುಡಿತಾ ಇದ್ದೀನಿ. ಇಲ್ಲಿ ಬಿಸಿಲು ಬಂದಿದೆ. ನಮ್ಮ ಮನೆಗೆ ಸನ್ಲೈಟ್ ತುಂಬ ಚೆನ್ನಾಗಿ ಬರುತ್ತೆ, ಬಿಸಿಲು ಚೆನ್ನಾಗಿ ಹೊಡೆಯುತ್ತೆ ನಮ್ಮ ಮನೆಗೆ. ಸೊ ಇಲ್ಲಿ ಚಳಿಗೆ ಬಿಸಿಲು ಕಾಯಿಸ್ಕೊಂಡು ನಾನು ಕಾಫಿ ಮತ್ತು ರಸ್ಕ್ನ ತಿಂತ ಎಂಜಾಯ್ ಮಾಡ್ತೀನಿ. ನೇಚರ್ ನೋಡಿಕೊಂಡು ಸ್ವಲ್ಪ ಅಷ್ಟೇ. ವಾಷಿಂಗ್ ಮಿಷಿನ್ಗೆ ಈಗ ಬಟ್ಟೆ ಹಾಕಿದ್ದೀನಿ. ಲಿಕ್ವಿಡ್ ಎಲ್ಲ ಹಾಕಿ, ಕಂಫರ್ಟ್ ಎಲ್ಲ ಹಾಕಿ ಆನ್ ಮಾಡಿಬಿಟ್ಟು ತಿಂಡಿ ಬ್ರೇಕ್ಫಾಸ್ಟ್ ಮತ್ತು ಏನಾದರೂ ಸಾಂಬಾರು ಏನಾದರೂ ಮಾಡಿ ಇಟ್ಟುಬಿಡ್ತೀನಿ. ಯಾಕೆ ಅಂದರೆ ನನಗೆ ಒಂದು 1 ಗಂಟೆ ಆದಮೇಲೆ ಯಾವುದೇ ಕೆಲಸ ಮಾಡೋದಕ್ಕಾಗಲ್ಲ. ಯಾಕೆ ಅಂತ ಆಮೇಲೆ ಹೇಳ್ತೀನಿ. ಈಗ ಲಿಕ್ವಿಡ್ ಹಾಕೋಣ. ಇದು ಕಂಫರ್ಟ್ ಹಾಕ್ತಾಯಿದ್ದೀನಿ. 1:30 ಹಾಕ್ತೀನಿ ನಾನು ಇದರಲ್ಲಿ. 1:30 ಲಿಕ್ವಿಡ್ನ ಈ ಮುಚ್ಚಳದಲ್ಲಿ ಇದಕ್ಕೊಂದು, ಹಾಗೆ ಇದಕ್ಕೆ ಒಂದು ಅರ್ಧ ಮುಕ್ಕಾಲು ಅಷ್ಟೇ. ಬಟ್ಟೆ ಸ್ವಲ್ಪ ಮೀಡಿಯಮ್ ಆಗಿದೆ, ಏನು ಜಾಸ್ತಿ ಇಲ್ಲ. ಕ್ಲೋಸ್ ಮಾಡಿ ವಾಷಿಂಗ್ ಮಿಷಿನ್ ಸ್ವಿಚ್ ಆನ್ ಮಾಡಿ
ನೋಡಿ ಮಿಕ್ಸ್ಡ್ ಲೋಡೇ ಕೊಡ್ತೀನಿ ನಾನು. ಮಿಕ್ಸ್ಡ್ ಲೋಡು, ಹಾಟ್ ವಾಟರ್ ಏನು ಬೇಡ, ಬಟ್ಟೆ ಏನು ಜಾಸ್ತಿ ಕೊಳೆ ಏನಾಗಿರಲ್ಲ. ಸ್ಟಾರ್ಟ್ ಮಾಡೋಣ. ಸ್ಟಾರ್ಟ್ ಮಾಡಿ ನನ್ನ ಮಗಳು ಬಂದರೆ ಇಲ್ಲೆಲ್ಲ ಪ್ರೆಸ್ ಮಾಡ್ತಾ ಇರ್ತಾಳೆ ಬಟನ್ಸ್ನ. ಸೊ ಚೈಲ್ಡ್ ಲಾಕ್ ಮಾಡಿಬಿಡೋಣ. ಚೈಲ್ಡ್ ಲಾಕ್ ಆನ್ ಮಾಡಿದ್ರೆ ಯಾವ್ದಾರು ಇದ್ರೆ ಪ್ರಾಬ್ಲಮ್ ಆಗಲ್ಲ ಅವ್ಳಿಗೆ. ಅವ್ಳು ಬಂದು ಏನೇ ಮಾಡಿದ್ರು ವಾಷಿಂಗ್ ಮಿಷಿನಲ್ಲಿ ಬಟ್ಟೆ ವಾಶ್ ಆಗ್ತಾಯಿರಲಿ, ಅಷ್ಟರಲ್ಲಿ ಬ್ರೇಕ್ಫಾಸ್ಟ್ ರೆಡಿ ಮಾಡೋಣ. ಈಗ ಅಡುಗೆ ಮನೆ ಎಲ್ಲ ರೆಡಿಯಾಗಿದೆ, ಕ್ಲೀನಾಗಿದೆ, ಪಾತ್ರೆ ಎಲ್ಲ ತೊಳೆದು ದಬಾಕಿದ್ದೀನಿ. ನೆಕ್ಸ್ಟ್ ಬ್ರೇಕ್ಫಾಸ್ಟ್ ಮಾಡಬೇಕು. ಏನು ಮಾಡೋದು ಯೋಚನೆ ಮಾಡ್ತಾಯಿದ್ದೀನಿ. ಏನು ಮಾಡಲಿ. ನಮ್ಮ ದಿಶಾಗೆ ಉಪ್ಪಿಟ್ಟು ಅಂದರೆ ತುಂಬಾ ಇಷ್ಟ. ಉಪ್ಪಿಟ್ಟು ಮಾಡಿಬಿಡ್ತೀನಿ ಅವಳಿಗೆ. ದಿಶಾ ಅವ್ರಿಗೆ ಬಟ್ಟೆ ಹಾಕಿ ಕೂರಿಸಿದ್ದೀವಿ. ಈಗ ಖರ್ಜೂರ ಕೊಡೋಣ ಚಿನ್ನಮ್ಮಗೆ. ದಿಶೆ ನೋಡ್ತಾವಳು ಅಲ್ಲಿಂದನೇ ಬಗ್ಗಿ. ಖರ್ಜೂರ ನಿನ್ನೆ ಅರ್ಧ ಕೊಟ್ಟಿದ್ದೆ, ಇವತ್ತು ಅರ್ಧ. ಈ ಖರ್ಜೂರನ ಕೊಟ್ಟರೆ ತಿಂತಾಳೆ. ಅರ್ಧನೇ ಕೊಡೋದು ನಾನು ಇದನ್ನು ಅವಳಿಗೆ. ಯಾಕೆ ಅಂದರೆ ಇದು ಖರ್ಜೂರ ಪ್ರೀಮಿಯಂ ಮೆಡಿಜೋಲ್. ಇದು ½ kg ಖರ್ಜೂರ. ಈ ½ kg ಖರ್ಜೂರಕ್ಕೆ ಬರೀ ಅರ್ಧ kgಗೆ 1100 ಏನೋ ತೊಗೊಂಡ್ರು. ಕಾಸ್ಟ್ಲಿ, ಫಸ್ಟ್ ಪ್ರೀಮಿಯಮ್ ಇದು, ಅಂದರೆ ಫಸ್ಟ್ ಕ್ವಾಲಿಟಿ ಖರ್ಜೂರ. ಆದ್ದರಿಂದ ಸ್ವಲ್ಪ ಕಾಸ್ಟ್ಲಿ ಆಯಿತು ಇದು. ಸರಿ, ಮಗು ಅಲ್ವಾ, ಮಗು ತಿನ್ನೋದಲ್ವ, ನಾವೇನು ತಿನ್ನಲ್ಲ, ಅವಳೊಬ್ಬಳೆ. ಅವಳಿಗೋಸ್ಕರ ಎಷ್ಟಾದರೂ ಪರವಾಗಿಲ್ಲ ಅಂತ ತೊಗೊಂಡ್ವಿ. ಡೈಲಿ ಅರ್ಧ ಕೊಡ್ತೀನಿ. ಬೇರೆ ಖರ್ಜೂರ 4-5 ತಿನ್ನೋ ಬದಲು ಇದನ್ನು ಒಂದು ಖರ್ಜೂರ ತಿಂದರೆ ಸಾಕು ಡೈಲಿ. ಅಂಥದ್ದು ಅವಳಿಗೆ ಅರ್ಧ ಕೊಡ್ತೀನಿ. ಅರ್ಧ ತಿನ್ನೋ ಅಷ್ಟೆಲ್ಲ ಸಾಕಾಗುತ್ತೆ ಅವಳಿಗೆ ಅಷ್ಟೇ. ಚೆನ್ನಾಗಿದೆಯಾ ದಿಶೆ? ಚೆನ್ನಾಗಿದೆಯಾ? ಹಾಂ, ಖರ್ಜೂರ ಚೆನ್ನಾಗಿದೆಯಾ ಮನೆ ಬಂಗಾರಿ? ಮಾಮಿಗೆ ಇದು ಮಾಡ್ದ, ಕೈ ಮುಗ್ದ ಮಾಮಿಗೆ ಬಂಗಾರಿ? ಕೈ ಮುಗ್ದೇನೆ ಚಮ್ಮ. ರಾತ್ರಿ ಉಚ್ಚೆ ಎಲ್ಲ ಮಾಡ್ಕೊಂಡು, ಬಟ್ಟೆ ಎಲ್ಲ ಒದ್ದೆ ಮಾಡಿಕೊಂಡು ನೆನೆಸ್ಕೊಂಬಿಟ್ಟಿದ್ಲು. ಅವರಪ್ಪ ಬಟ್ಟೆ ಎಲ್ಲ ಡೈಪರ್ ಚೇಂಜ್ ಮಾಡಿ ಬಟ್ಟೆ ಎಲ್ಲ ತೆಗೆದು ಹಂಗೆ ಮಲಗಿಸ್ಬಿಟ್ಟು ಗೊತ್ತಿಸಿ. ಅದಕ್ಕೆ ಬೆಳಗ್ಗೆ ಬುಳ್ಳ ಬಂದಿರೋದು ನನ್ನ ಹತ್ರ ಓಡೋಡಿ. ಅಲ್ವೇನಮ್ಮ? ಬುಳ್ಳ ಎದ್ದು ಬಂದೆ ಅಲ್ವೇನಮ್ಮ ನೀನು? ಮಾಮಿ ಸರಿ, ನಾನು ಹಿಂಗೆ ಉಪ್ಪಿಟ್ಟು ಮಾಡ್ತಾ ಇರ್ತೀನಿ. ಹಿಂಗೆ ಖರ್ಜೂರ ತಿನ್ನು, ಆಮೇಲೆ ನಿಂಗೆ ಜಿಜಿ ಕೊಡ್ತೀನಿ. ಕಳ್ಳಿ ಬಾರಿ ಬಂಗಾರಿ, ತಿನ್ನು ಬಂಗಾರಿ, ತಿನ್ನೇ ಬಂಗಾರಿ ನೀನು. ದಿಶಿಯವ್ರನ್ನ ಇಲ್ಲಿ ಕುಂಡ್ರಿಸ್ಕೊಂಡು ನಾನು ಈಗ ರವೆ ಹುರ್ಕೊಳ್ತೀನಿ. ನಾನು ಸ್ವಲ್ಪ ಬನ್ಸಿ ರವೆ ಮತ್ತು ಸಣ್ಣ ರವೆನ ಮಿಕ್ಸ್ ಮಾಡ್ಕೊತೀನಿ. ಬರೀ ಬನ್ಸಿ ರವೆನೇ ತಿನ್ನೋಕ್ಕಾಗಲ್ಲ, ಬರೀ ಸಣ್ಣ ರವೆನೇ ತಿನ್ನೋಕೆ. ನಾನು ಎರಡು ಮಿಕ್ಸ್ ಮಾಡಿ ಹುರ್ಕೊಂಡು, ತರಕಾರಿ ಇದ್ದರೆ ತರಕಾರಿ ಹಾಕಿ ಉಪ್ಪಿಟ್ಟು ಮಾಡ್ತೀನಿ, ಇಲ್ಲಾಂದರೆ ಒಂದೊಂದ್ಸಲ ಪ್ಲೇನ್ ಉಪ್ಪಿಟ್ಟು ಮಾಡ್ತೀನಿ. ಹಾಗೆ ನನಗೆ ಉಪ್ಪಿಟ್ಟು ಇಷ್ಟ. ಯಾರಿಗೂ ಉಪ್ಪಿಟ್ಟು ಇಷ್ಟ ಆಗಲ್ಲ, ಬಟ್ ತರಕಾರಿ ಎಲ್ಲ ಹಾಕಿ ಮಾಡಿದ್ರೆ ಚೆನ್ನಾಗಿರುತ್ತೆ ಉಪ್ಪಿಟ್ಟು. ಮತ್ತು ಅವರೆಕಾಯಿ ಸೀಸನ್ ಬಂದರೆ ಅವರೆಕಾಯಿ ಉಪ್ಪಿಟ್ಟು, ಅವರೆಕಾಯಿನ ಇದ್ದಕ್ಬಿಟ್ಟು ಅದು ಆ ಉಪ್ಪಿಟ್ಟು ಮಾಡ್ತೀನಿ. ಎರಡು ಎಷ್ಟೊಂದು ಥರ ಮಾಡ್ಬೋದು ಉಪ್ಪಿಟ್ಟನ್ನ. ನಮ್ಮ ದಿಶಾ ಇಷ್ಟಪಟ್ಟು ತಿಂತಾಳೆ ಅಲ್ವಾ ದಿಶಮ್ಮ? ಉಪ್ಪಿಟ್ಟು ತಿಂಜನೇನು ಹಾಗೆ. ಅವಳು ಇವಾಗ ಖರ್ಜೂರ ತಿಂತಾ ಇದ್ದಾಳೆ. ತಿನ್ನಲಿ ಖರ್ಜೂರ ತಿಂದುಬಿಟ್ಟು ಸ್ವಲ್ಪ ನೀರು ಕುಡಿದುಬಿಟ್ಟು ಅವಳ ಬಾಟ್ಲಿಲಿದೆ, ನೀರು ಕುಡಿದ್ಬಿಟ್ಟು ಅಜೀರ್ಣ ಆಗೋ ಅಷ್ಟರಲ್ಲಿ ಉಪ್ಪಿಟ್ಟು ರೆಡಿ ಇರುತ್ತೆ. ಆವಾಗ ಉಪ್ಪಿಟ್ಟು ತಿನ್ನಿಸ್ಬಿಡ್ತೀನಿ ಅವಳಿಗೆ. ಬಂಗಾರಿ ತೆಗಿಬೇಳು. ಸಿಗೋಣ ಮತ್ತೆ. ಉರಿತಾ ಇದ್ದೀನಿ ಈಗ. ಸ್ವಲ್ಪ
ಸ್ವಲ್ಪನೇ ಮಾಡ್ಕೊಳ್ಳೋದು. ನನಗೆ ಅವಳಿಗೆ ಎಷ್ಟು ಬೇಕೋ ಅಷ್ಟೇ ಮಾಡ್ಕೊಳ್ಳೋದು ಉಪ್ಪಿಟ್ಟನ್ನ. ಅವ್ರ ಅಪ್ಪ ತಿನ್ನಲ್ಲ, ಯಾಕಂದ್ರೆ ಅವ್ರ ಅಪ್ಪ ಇರಲ್ಲ. ಜನರಲ್ ಶಿಫ್ಟ್ ಹೋದ್ರೆ ಇನ್ನು ನೈಟೇ ಅವರು ಊಟಕ್ಕೆ ಬರೋದು ಮನೆಗೆ. ಬೆಳಗ್ಗೆ ಬ್ರೇಕ್ಫಾಸ್ಟು, ಮಧ್ಯಾಹ್ನ ಊಟ ಎಲ್ಲ ಕಂಪ್ನಿಲೇ ಇರುತ್ತೆ ಅವ್ರಿಗೆ. ಅದರಿಂದ ಬೆಳಗ್ಗೆನೆ ಬೇಗ ಎದ್ದು ನಾಷ್ಟ ಮಾಡೋ ಅವಶ್ಯಕತೆ ಇರಲ್ಲ ನನಗೆ. ಆದರೆ ನೈಟ್ ಶಿಫ್ಟ್ ಇದ್ದರೆ, ಸೆಕೆಂಡ್ ಶಿಫ್ಟ್ ಇದ್ದರೆ ಬೆಳಗ್ಗೆನೇ ಎದ್ದು ನಾಷ್ಟ ಏನಾದರೂ ಸಾಂಬಾರು ಏನಾದರೂ ಮಾಡಿಕೊಡ್ತೀನಿ. ನಾಷ್ಟ ಇರಲೇಬೇಕು ಅವ್ರಿಗೆ. ಶಶಿ ತಿನ್ನ, ಖಜೂರ ತಿನ್ನಮ್ಮ. ಮಗರಿ ರವೆ ಹುರ್ಕೊಂಡು, ರವೆ ಹುರಿದಾದ್ಮೇಲೆ ತರಕಾರಿ ಏನಿಲ್ಲ, ಕ್ಯಾರೆಟ್ ಒಂದಿದೆ, ಕ್ಯಾರೆಟ್ ಹಾಕ್ಬಿಟ್ಟು ಹಂಗೆ ಟೊಮೆಟೊ, ಈರುಳ್ಳಿ, ಹಸಿಮೆಣಸಿನ್ಕಾಯಿ ಒಗ್ಗರಣೆ ಕೊಟ್ಟುಬಿಟ್ಟು ಮುಗೀತು. ಈಗ ಉಪ್ಪಿಟ್ಟಿಗೆಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ಟೊಮೆಟೊ ಒಂದು ಹಚ್ಕೊಂಡಿಲ್ಲ, ಹಚ್ಕೊಂಡ್ಬಿಡ್ತೀನಿ ರೀ. ಪಟ 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 ಅಂತ ಹಚ್ಕೊಂಡ್ಬಿಟ್ಟು ಟೊಮೆಟೊನೂ ಮರ್ತ್ಬಿಟ್ಟಿದ್ದೀನಿ. ನಂಗೆ ಟೊಮೆಟೊ ಇರಲೇಬೇಕಪ್ಪ ಹುಳಿಗೆ. ಖಾರ ಹುಳಿ ಎಲ್ಲ ಇರ್ಬೇಕು ನನಗೆ. ಕೆಲವು ಟೊಮೆಟೊ ಹಾಕಲ್ಲ. ನಾನು ಟೊಮೆಟೊ ಹಾಕ್ತಿರನೂ ಮಾಡ್ತೀನಿ, ಟೊಮೆಟೊ ಹಾಕಿನೂ ಮಾಡ್ತೀನಿ. ಹಾಗೆ ತಿನ್ನು, ನೀನು ಖರ್ಜೂರ ತಿನ್ನು. ದಿಶೆ ತಿನ್ನೆ ಖರ್ಜೂರ. ಇವಳಿಗೆ ಏನಾದ್ರು ಎತ್ತು ಕೈಲ ನೀನು ಎತ್ತಿ ನೀರ್ಗೆ ಹಾಕ್ಬಿಡ್ತಾಳೆ ಟೊಮೆಟೊನ. ಈಗ ನಾವು ಒಂದು ಟೊಮೆಟೊ, ದಪ್ಪು ಈರುಳ್ಳಿ, ಅರ್ಧ ಈರುಳ್ಳಿ, 2 ಮೆಣಸಿನ್ಕಾಯಿ ಹಚ್ಕೊಂಡಿದ್ದೀನಿ ಇದರಲ್ಲಿ. ನೋಡಿ ಹಾಗೆ ಹಾಕಿದ್ದಾಳೆ ನೀರಿಗೆ ಟೊಮೆಟೊನ. ಇದರಲ್ಲಿ ಸ್ವಲ್ಪ ಕ್ಯಾರೆಟು, ನೀರು ಚೆಲ್ಲೋಯ್ತು, ಸ್ವಲ್ಪ ಆಲೂಗೆಡ್ಡೆ, ಅದನ್ನು ನೀರಿಗೆ ಹಾಕಿಟ್ಟಿದ್ದೀನಿ. ನೀರಿಗೆ ಯಾಕೆ ಹಾಕ್ತೆ ಅಂದರೆ ಆಲೂಗಡ್ಡೆನ ಕಟ್ ಮಾಡಿ ಹಾಗೆ ಇಡಬಾರ್ದು, ಕಪ್ಪಾಗ್ಬಿಡುತ್ತೆ. ಅದಕ್ಕೆ ನೀರಿಗೆ ಹಾಕಿಟ್ಟಿದ್ದೀನಿ. ಈಗ ಸ್ಟಾರ್ಟ್ ಮಾಡೋಣ ಉಪ್ಪಿಟ್ಟು ಮಾಡೋಕ್ಕೆ. ಡಿಶ್ಗೆ ಎಲ್ಲ ಇವತ್ತಿಗೆ 17 ಜನ ಸಬ್ಸ್ಕ್ರೈಬರ್ಸ್ ಆಗಿದ್ದಾರೆ ನನ್ನ ಯೂಟ್ಯೂಬಲ್ಲಿ. ಅಂದ್ಕೊಂಡಿರಲಿಲ್ಲ ಒಂದು 2-3 ಜನನೂ ಆಗ್ತಾರೆ ಅನ್ನೋ ಅಂದ್ಕೊಂಡಿದ್ದೆ. ಬಟ್ 17 ಜನ ಆಗಿದ್ದಾರೆ. ಹಿಂಗೆ ನನ್ನ ವಿಡಿಯೋ ಯಾರ್ಯಾರು ನೋಡ್ತಾ ಇದ್ದೀರಿ ಎಲ್ಲ ಸಬ್ಸ್ಕ್ರೈಬ್ ಆಗಿ ಪ್ಲೀಸ್ ಸಪೋರ್ಟ್ ಮಾಡಿ. ಅದು ಖುಷಿನೇ. 17 ಜನ ಸಬ್ಸ್ಕ್ರೈಬ್ ಆಗಿ ಒಂದು 100 ಮೇಲೆ ವ್ಯೂಸ್ ಬರ್ತಾ ಇದೆ ನಂದೆಲ್ಲ ವಿಡಿಯೋನು. 100 ಜನಕ್ಕಾದರೂ ನನ್ನ ಕಡೆಯಿಂದ ಎಂಟರ್ಟೈನ್ಮೆಂಟ್ ಸಿಗ್ತಾ ಇದೆ, ಇಲ್ಲ ಏನಾದರೂ ಯೂಸ್ಫುಲ್ ಆಗುವಂಥದ್ದು ಅವ್ರಿಗೆ ಏನಾದರೂ ಸಿಗ್ತಾ ಇದೆ ಅಂತ ನನಗೆ ಖುಷಿ. ಅಷ್ಟು ಜನಕ್ಕೆ ಎಷ್ಟು ಜನ ಇದ್ದಾರೋ ಅಷ್ಟು ಜನಕ್ಕೋಸ್ಕರನೇ ಮಾಡ್ತೀನಿ ನಾನು. ಬೇಕಾದರೆ ನೋಡಿ ಸಪೋರ್ಟ್ ಮಾಡಿ. ಉಪ್ಪಿಟ್ಟು ಮಾಡೋಣ. ಈಗ ನಾನು ಒಂದೇ ಥರ ವಿಡಿಯೋ ಹಾಕಲ್ಲ, ಎಲ್ಲ ಥರ ವಿಡಿಯೋನೂ ಮಾಡಾಕ್ತೀನಿ. ಮುಂದಕ್ಕೆ ನಿಮಗೆ ಗೊತ್ತಾಗುತ್ತೆ. ಮುಂದಕ್ಕೆ ನೋಡ್ತಾ ಇರಿ, ಸಪೋರ್ಟ್ ಮಾಡ್ತಾ ಇರಿ. ಹೇಳ್ತಾನೆ ಇರ್ತೀನಿ, ವಿಡಿಯೋ ಎಂಡ್ ಆಗೋವರೆಗೂ ಹೇಳ್ತಾನೆ ಇರ್ತೀನಿ. ಅಂದರೆ ನಂದು ವ್ಯೂಸಲ್ಲಿ ಆಲ್ಮೋಸ್ಟ್ ಫೀಮೇಲ್ಸ್ ಫ್ಯಾನ್ಸ್ ಜಾಸ್ತಿ ಇರೋದು, ಅಂದರೆ ಫೀಮೇಲ್ಸೇ ಜಾಸ್ತಿ ವ್ಯೂಸು. ನಿನ್ನೆ ಮೇಲ್ಸ್ ಕೂಡ ಬಂದಿದೆ. ಎಲ್ಲ ಏಜ್ನವರು ನೋಡ್ತಾ ಇದ್ದಾರೆ ನಂದು ವಿಡಿಯೋನ. ಖುಷಿಯಾಗಿದೆ. ಇವತ್ತು ಬೆಳಗ್ಗೆ ನಾನು ನೋಡಿದಾಗ ಇಂಡಿಯಾ, ಮೆಕ್ಸಿಕೋ ಮತ್ತು ಸ್ಪೈನ್ ಇಷ್ಟು ದೇಶದಲ್ಲಿ ನೋಡ್ತಾ ಇದ್ದಾರೆ ನಿಮ್ಮ ವಿಡಿಯೋ ಅಂತ ಬಂತು. ಖುಷಿ ಆಯಿತು. ಮೆಕ್ಸಿಕೋ ಸ್ಪೈನಲ್ಲೆಲ್ಲ ನೋಡ್ತಾ ಇದ್ದಾರಲ್ಲಪ್ಪ ನಂದು ಅಂದ್ಕೊಂಡು. ನಾನೇನು ಸುಳ್ಳು ಹೇಳ್ತಾ ಇಲ್ಲ, ಬೇಕಾದ್ರೆ ಸ್ಕ್ರೀನ್ಶಾಟ್ ಹಾಕ್ತೀನಿ. ನಾನು ನೋಡಿದ್ದಾರೆ, ಖುಷಿ ಆಯಿತು. ಅದೇ ಖುಷಿಗೆ ಹೀಗೆ ನಾನು ಯೂಟ್ಯೂಬ್ನ ಮುಂದುವರಿಸ್ಕೊಂಡು ಹೋಗ್ತೀನಿ. ಏನಾದರೂ ಹೊಸ ಕಂಟೆಂಟ್ಗಳು ಹುಡುಕ್ತಾ ಇರ್ತೀನಿ. ನಿಮಗೋಸ್ಕರ ಹುಡುಕಿ ಕಷ್ಟಪಟ್ಟು ಇಷ್ಟಪಟ್ಟು ಮಾಡ್ತೀನಿ. ನೋಡಿ ಆರೈಸಿ. ಉಪ್ಪಿಟ್ಟು ಮಾಡೋಣ. ಉಪ್ಪಿಟ್ಟಿಗೆ ಈಗ ಫಸ್ಟು
ಸಾಸಿವೆ ಹಾಕಿ ಚೀಟಾಪಾಟ ಅನ್ಬೇಕು. ನಾನು ಫ್ಲೇವರ್ಗೆ ಸ್ವಲ್ಪ ಜೀರಿಗೆನೂ ಹಾಕ್ತೀನಿ, ನನಗಿಷ್ಟ. ಬಿಸಿ ಹಿಡಿತಾ ಇದ್ದೇನೆ. ಹಾಕ್ತೀನಿ ಹೀಗೆ. ನಾನು ಕಡಲೆಬೇಳೆ ಉದ್ದಿನಬೇಳೆ ಎಲ್ಲ ಏನು ಹಾಕಲ್ಲ, ಮೊದಲು ಹಾಕಿ ಮಾಡ್ತಾ ಇದ್ದೆ, ಏನು ಹಾಕಲ್ಲ. ಅದು ನಂದು ಹಲ್ಲು ಗ್ಯಾಪ್ ಇರೋದ್ರಿಂದ ಸಿಗಾಕೊಂಡ್ಬಿಡುತ್ತೆ, ಕಷ್ಟ ಅಗೆಯೋದು ಅಂತಾರೆ. ಯಾರ್ಯಾರು ಗ್ಯಾಪ್ ಇದೆಯೋ ಹಲ್ಲು ಅವರೆಲ್ಲರೂ ಕಡಲೆಬೇಳೆ ಉದ್ದಿನಬೇಳೆ ತಿಂತೀರಾ ಇಲ್ವಾ ಕಾಮೆಂಟ್ ಮಾಡಿ ಹಾಕೋಣ. ಇವಾಗ ಟೇಸ್ಟ್ಗೆ ನಮ್ಗೆ ಕಷ್ಟ ಆದರೂ ಪರವಾಗಿಲ್ಲ, ಈಗ ಸಪ್ರೇಟ್ ಮಾಡಿ ಇಟ್ಬಿಟ್ಟು ತಿಂತೀನಿ. ಉದ್ದಿನಬೇಳೆ ಬೇಡ ಉದ್ದಿನಬೇಳೆ ಚಿಕ್ಕ ಥರ ಹಳ್ಳ ತಗೊಳ್ಕೊಂಡ್ಬಿಡುತ್ತೆ. ಸ್ವಲ್ಪ ಕರ್ಬೇವಿನ ಸೊಪ್ಪು, ನಮ್ಮ ಪಕ್ಕದಲ್ಲಿ ಬಿಲ್ಡಿಂಗ್ ಕಟ್ತಾ ಇರೋದ್ರಿಂದ ಸ್ವಲ್ಪ ಸೌಂಡು ಬೇಜಾರು ಮಾಡ್ಕೊಂಬೇಡಿ. ಕರ್ಬೇವಿನ ಸೊಪ್ಪು ಹಾಕ್ತೆ. ಈಗ ಈ ಸೌಂಡ್ ಇರೋದ್ರಿಂದ ನಾನು ಮಾತಾಡ್ತಾ ಸರಿಯಾಗಿ ಕೇಳಿಸ್ತಾ ಇದೆಯೋ ಗೊತ್ತಿಲ್ಲ. ಟೊಮೆಟೊನ ಹಾಕಿ ಸೌಂಡ್ ತುಂಬಾ ಇದೆ. ಸರಿ, ನಾನು ಉಪ್ಪು ಥರ ಮಾಡಾದ್ಮೇಲೆ ನಿಮಗೆ ಸಿಗ್ತೀನಿ. ಈಗ ನಿಮಗೊಂದು ತೋರಿಸ್ಬೇಕು ನೋಡಿ.